ಜೈ ವಾಸವಿ, ಜೈ ಜೈ ವಾಸವಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ, ಸುಸ್ವಾಗತ. ಈ ದಿನ ನಮ್ಮ ಊರಿನ ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆಯಾಗಿ 12 ವರ್ಷಗಳಾಗಿತ್ತು. ಆದ್ದರಿಂದ ಕುಂಭಾಭಿಷೇಕವು ನಡೆಯಿತು. ಕುಂಭಾಭಿಷೇಕ ನಡೆದು ನಂತರ ಆ 48 ದಿನಗಳ ಮಂಡಲ ಪೂಜೆಯಾಗಿ ಈ ದಿನ ಹೋಮ ಮತ್ತು ಅಭಿಷೇಕ ಪೂಜೆ ಎಲ್ಲ ನಡೆಯುತ್ತೆ. ಮತ್ತು ನಮ್ಮ ದೇವಸ್ಥಾನವು ತುಂಬ ವಿಜೃಂಭಣೆಯಿಂದ ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೂ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ. ಅಗ್ನಿ ಪ್ರವೇಶ ನಡೆಯುತ್ತದೆ ಮತ್ತು ವಾಸವಿ ಜಯಂತಿ, ದಸರಾ ಹಬ್ಬಗಳು. ದಸರಾ ಹಬ್ಬದಲ್ಲಿ ಒಂದೊಂದು ದಿನ ಒಂದೊಂದು ಅಲಂಕಾರಗಳೊಂದಿಗೆ ನಾವು ಪೂಜೆಯನ್ನು ಮಾಡ್ತೇವೆ. ಮತ್ತು ಈ ದೇವಸ್ಥಾನವು ಆಗಿ ಒಂದು 45 ವರ್ಷಗಳಿಂದ ಈ ದೇವಸ್ಥಾನ ಇತ್ತು. ಅದನ್ನು ಡೆಮಾಲಿಷ್ ಮಾಡಿ ನಂತರ ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಈಗ ಈ ದಿನ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. 48 ದಿನಗಳ ಮಂಡಲ ಪೂಜೆಯು ನಡೀತಾ ಇದೆ. 48 ದಿನಗಳು ಕೂಡ ನಮ್ಮ ಊರಿನಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ದಿವಸ ಪೂಜೆಯನ್ನು ಮಾಡಿಸಿದ್ವಿ. ನಮ್ಮ ಊರಿನಲ್ಲಿರೋದು 15 ಮನೆಗಳು ಮಾತ್ರ ಇದ್ದರೂ ಕೂಡ ತುಂಬ ವಿಜೃಂಭಣೆಯಿಂದ ಮಾಡ್ತೇವೆ. ನೀವು ಎಲ್ಲರೂ ನಮಗೆ ಈ ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲ ಆರ್ಯವೈಶ್ಯರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಈಗ ನಮ್ಮ ಸ್ನೇಹಿತೆಯಾದ ನಾಗಮಣಿಯವರು ಮಾತನಾಡ್ತಾರೆ. ಜೈ ವಾಸವಿ ಯೂಟ್ಯೂಬ್ ಚಾನಲ್ ಕೆಲಮಂಗಲಂ ವಾಸವಿ ಕ್ಲಬ್ ಇಂದುಮತಿಯವರ ಚಾನಲ್ಗೆ ಸ್ವಾಗತ. 12 ವರ್ಷದ ಕುಂಭಾಭಿಷೇಕವನ್ನು ನಮ್ಮ ಕೆಲಮಂಗಲಂ ವಾಸವಿ ದೇವಸ್ಥಾನದಲ್ಲಿ ಮಾಡಿದೆವು. ಇವತ್ತು 48 ದಿನದ ಮಂಡಲ ಪೂಜೆಯನ್ನು ಮಾಡುತ್ತಿದ್ದೇವೆ. ಬಹಳ ಅದ್ದೂರಿಯಾಗಿ ಮಾಡುತ್ತಿದ್ದೇವೆ. ಇದರಲ್ಲಿ ಪೂಜಾ ಹೋಮಗಳನ್ನು ನಡೆಸುತ್ತಿದ್ದೇವೆ. ಎಲ್ಲ ಆರ್ಯವೈಶ್ಯರು ಸೇರಿದ್ದೇವೆ. ನಮ್ಮೂರಿನಲ್ಲಿ 15 ಮನೆ ಮಾತ್ರ ಇದೆ. ಆ ಎಲ್ಲ ಜನವು ಸೇರಿದ್ದೇವೆ. ಇದರಲ್ಲಿ 4 ಊರು ವೈಶ್ಯರನ್ನು ಕರೆದಿದ್ದೇವೆ. ಅವರು ಬಂದು ಸೇರಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಏನು ಪೂಜೆ ಆದರೂ ವರ್ಷದಲ್ಲಿ ನಮ್ಮ ಆರ್ಯವೈಶ್ಯದ ಏನು ಹಬ್ಬಗಳು ಬಂದರೂ ನಾವು 15 ಜನ ಸೇರಿ ನಮ್ಮ ದೇವಸ್ಥಾನದಲ್ಲೇ ನಡೆಸುತ್ತೇವೆ. ಎಲ್ಲರೂ ಡೈಲಿ ಪೂಜೆ ಇರುತ್ತದೆ. ಶುಕ್ರವಾರ ಬಂದು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡುತ್ತೇವೆ ಪ್ರತಿ ಶುಕ್ರವಾರವೂ. ಎಲ್ಲ ಮಹಿಳಾ ಮಂಡಳಿ ಎಲ್ಲ ಮಹಿಳೆಯರು ಸೇರಿ ಪೂಜೆಗಳನ್ನು ಸ್ವಲ್ಪ ಜೋರಾಗಿ ಮಾಡುತ್ತೇವೆ. ಸ್ವಾಗತ. ಜೈ ವಾಸವಿ. ಜೈ ವಾಸವಿ. ಎಲ್ಲರಿಗೂ ನಮಸ್ತೆ. ನೀವೆಲ್ಲರೂ ನಮ್ಮ ವಾಸವಿ ಕ್ಲಬ್ ಕೆಲಮಂಗಲಕ್ಕೆ ಸ್ವಾಗತ. ಇವತ್ತು ನಮ್ಮ ಊರಿನಲ್ಲಿ 12 ವರ್ಷ ಆಗಿದೆ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆದ ಮೇಲೆ 12 ವರ್ಷ ಕುಂಭಾಭಿಷೇಕವನ್ನು ನಾವು ಮಾಡಿದ್ದೇವೆ. ಇವತ್ತು 48 ದಿನಗಳ ಮಂಡಲ ಪೂಜೆಯನ್ನು ಮಾಡುತ್ತಿದ್ದೇವೆ. ಒಂದು ತಿಳಿಸಕ್ಕೆ ನಾನು ಬಯಸ್ತೀನಿ, ಏನಂದರೆ ನಮ್ಮ ಊರಿನಲ್ಲಿ 15 ಮನೆಗಳು ಮಾತ್ರ ಇರುವುದು ಆರ್ಯವೈಶ್ಯರರು. ಎಲ್ಲರೂ ಸೇರಿ 15 ಅಂದರೆ ಒಂದು ದೇವಸ್ಥಾನ, ಒಂದು ಚೌಲ್ಟ್ರಿ ಎಲ್ಲ ಮೇಂಟೈನ್ ಮಾಡಿ 15 ಮನೆಗಳ ಕಾಂಟ್ರಿಬ್ಯೂಷನ್ ಎಲ್ಲ ಇರುತ್ತದೆ. ಯಾಕಂದರೆ 15 ಮನೆಗಳಿಂದ ಎಲ್ಲರ ಸಪೋರ್ಟ್ ಬಂದು ಎಲ್ಲ ಮಾಡ್ತಾ ಇದ್ದೀವಿ. ಯಾಕಂದರೆ ಏನೇ ಬರಲಿ, ವಾಸವಿ ಜಯಂತಿ, ಅಗ್ನಿ ಪ್ರವೇಶ, ನಮ್ಮ ಊರಿನಲ್ಲಿ ಜಾತ್ರೆ ಆಗುತ್ತದೆ, ಅದರಲ್ಲಿ ಮತ್ತೆ ದಸರಾ ಪೂಜೆಗಳು, ಎಲ್ಲ ಪೂಜೆಗಳನ್ನು ಒಂದು ಬಿಡದಂತೆ ಎಲ್ಲ ಮಾಡುತ್ತೇವೆ, ವಿಜೃಂಭಣೆಯಿಂದ ಮಾಡುತ್ತೇವೆ. ನೀವು ನಿಮ್ಮ ಕಡೆಯಿಂದ ನಾವು ಏನನ್ನು ಕೇಳಿಕೊಂತಿದ್ದೀವಿ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆರ್ಯವೈಶ್ಯರ ಎಲ್ಲರೂ ಸೇರಿ ಮಾಡಿದರೆ ನಮ್ಮ ದೇವಸ್ಥಾನವನ್ನು ನೀವು ಅಭಿವೃದ್ಧಿ ಮಾಡಿದಂತೆ ಆಗುತ್ತದೆ. ಎಲ್ಲರಿಗೂ ಧನ್ಯವಾದ. ಇದನ್ನು ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ವಾಸವಿ, ಜೈ ಜೈ ವಾಸವಿ. ನಮ್ಮ ಊರಿನ ಕೆಲಮಂಗಲಂ ವಾಸವಿ ದೇವಸ್ಥಾನದ ಪರಿಚಯವನ್ನು ಮಾಡಿಕೊಳ್ಳೋಣ. ಈಗ ನೋಡಿದ್ದು ವಾಸವಿ ದೇವಿ ಪಾದಗಳು ಮತ್ತು ನವಗ್ರಹಗಳು. ಇದು ಗಣಪತಿ ವಿಗ್ರಹ, ನಂತರ ದ್ವಾರಪಾಲಕಿಯರು ಮತ್ತು ವಾಸವಿ ಅಮ್ಮನವರು ಅಭಿಷೇಕವನ್ನು ಮಾಡಿಲ್ಲ. ಇನ್ನೂ ಅಭಿಷೇಕವನ್ನು ಅಲ್ಲಿ ಹೋಮ ನಡೀತಾ ಇದೆ. ಹೋಮ ಆಗಿದ್ದಾದಮೇಲೆ ಅಭಿಷೇಕವನ್ನು ಆ ಕಳಸದ ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೆ. ಇದು ಈಶ್ವರ ನಗರೇಶ್ವರ ಸ್ವಾಮಿ. ಆದ್ದರಿಂದ ಇವಾಗ ಅಭಿಷೇಕದ ಮಾಡಿಲ್ಲ, ಇನ್ನೂ ಅಲಂಕಾರ ಮಾಡಿಲ್ಲ. ಅಲಂಕಾರ ಆಗಿದ್ದಾದಮೇಲೆ ವಿಡಿಯೋವನ್ನು ನಾನು ಹಾಕ್ತೇನೆ. ನೀವು ಕೂಡ ನೋಡಿ ಆನಂದಿಸಿ. ಮತ್ತು
ಇವಾಗ ಇಲ್ಲಿ ನೋಡಿದ್ದಾದಮೇಲೆ ನಾವು ಹೊರಗಡೆ ಪ್ರಾಕಾರೋತ್ಸವ ಬರೋಣ. ಪ್ರಾಕಾರೋತ್ಸವದಲ್ಲಿ ನಾಗೇಂದ್ರ ಸ್ವಾಮಿಗಳು ಕಾಣಿಸ್ತಾ ಇದ್ದಾರೆ, ಅದನ್ನು ಕೂಡ ನೀವು ದರ್ಶನ ಮಾಡ್ಕೊಳ್ಳಿ. ಮತ್ತು ನಾವು ಸ್ವಲ್ಪ ಮುಂದೆ ಬಂದರೆ ಹಿಂದುಗಡೆ ಬಲಿಪೀಠ ಕಾಣಿಸುತ್ತೆ. ಅಲ್ಲಿಂದ ಮುಂದೆ ಹೋದರೆ ಆಂಜನೇಯ ಸ್ವಾಮಿ ದೇವರು ಕಾಣಿಸುತ್ತಾರೆ. ಆಂಜನೇಯ ಸ್ವಾಮಿಯವರ ದೇವರ ದರ್ಶನವನ್ನು ಮಾಡಿಕೊಂಡು ನಾವು ಮುಂದೆ ಬರೋಣ. ಮುಂದೆ ಬಂದು ಪ್ರಾಕಾರೋತ್ಸವ ಅಲ್ಲಿಗೆ ಮುಗಿಯುತ್ತೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಬಲಗಡೆ ತಿರ್ಕೊಂಡ್ರೆ ಇದು ಪ್ರಾಕಾರೋತ್ಸವದಲ್ಲಿರುವ ದೇವರುಗಳು.